ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಎಲ್ಲೆಂದರಲ್ಲಿ ಕೂಡ ನಿಧಿ ಸಿಗ್ತಾ ಇದ್ದಾವೆ ಅನ್ನೋ ವದಂತಿ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಬೆಟಗೇರಿಯ ಮಲ್ಲರಾಯನ ಕಟ್ಟಿ ಏನಿದೆ, ಈ ಒಂದು ಕಟ್ಟಿಯಲ್ಲಿ ಕೂಡ ಸಾಕಷ್ಟು ಚಿನ್ನ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಗುಹೆ, ಈ ಗುಹೆ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗಲು ಸಂಪರ್ಕ ಇದೆ ಅಂತ ಹೇಳಿ ಕೂಡ ಸ್ಥಳೀಯರು ಮಾಹಿತಿ ನೀಡ್ತಾ ಇದ್ದಾರೆ. ಈ ಒಂದು ಗುಹೆ ಇದೆ, ಈ ಗುಹೆಯನ್ನು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆದರೂ ಕೂಡ ಒಳಗಡೆ 2 ಹೆಡೆಯ ಹಾವು ಮತ್ತು 3 ಹೆಡೆಯ ಹಾವು ಕೂಡ ಇರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಈ ಒಂದು ನಾಗರ ಕಲ್ಲು ಏನಿದೆ, ಈ ಕಲ್ಲು ತಳಗಡೆ ನಿಧಿ ಇರುತ್ತೆ ಎನ್ನುವುದು ಕೂಡ ಸಾಕಷ್ಟು ಜನರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ. ಈ ಹಿಂದೆನೂ ಕೂಡ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ಒಂದು ಘಟಸರ್ಪನು ಕೂಡ ಕಾವಲು ಕಾಯ್ತಾ ಇತ್ತು. 5 ಹೆಡೆಯ ಹಾವು ಈ ಒಂದು ಭಾಗದಲ್ಲಿ ಇತ್ತು. ಅದು ಕೂಡ ಹೊರಗಡೆ ಬರುವಂಥ ಸಮಯದಲ್ಲಿ ಲೋಬಾನದ ವಾಸನೆ ಕೂಡ ಬರ್ತಾ ಇತ್ತಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಕೂಡ ವದಂತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇವಾಗ ಈ ಒಂದು ಮಲ್ಲರಾಯನ ಕಟ್ಟೆ ಏನಿದೆ, ಈ ಕಟ್ಟೆಯಲ್ಲಿರುವಂಥ ಒಂದು ಗುಹೆ ಇದೆ. ಈ ಗುಹೆ ಒಳಗಡೆ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳಿ ಕೂಡ ಜನರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ವೀರಗಲ್ಲುಗಳಿದ್ದಾವೆ. ಆ ವೀರಗಲ್ಲಿನ ಹಿಂಭಾಗದಲ್ಲಿ ಒಂದು ಲಿಪಿ ಬರೆದಿದ್ದಾರೆ. ಆ ಲಿಪಿಯನ್ನು ಸಂಪೂರ್ಣವಾಗಿ ಓದಿದರೆ ಅದು ಈ ಒಂದು ನಿಧಿ ಇದೆ, ಆ ನಿಧಿಯ ರಹಸ್ಯವನ್ನು ಕೂಡ ಅದು ಬಯಲು ಮಾಡುತ್ತೆ ಎನ್ನುವ ಮಾತುಗಳು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಗದಗ ಜಿಲ್ಲೆಯಲ್ಲಿ ಕೂಡ ಇದಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಮಲ್ಲರಾಯನ ಕಟ್ಟಿ ಏನಿದೆ, ಈ ಮಲ್ಲರಾಯನ ಕಟ್ಟಿಯಿಂದ ಈ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಸ್ಥಳಕ್ಕೆ ಹೋಗಲು ಕೂಡ ಸಾಕಷ್ಟು ದಾರಿ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋರು ಸ್ಥಳೀಯರಿದ್ದಾರೆ. ಅಮ್ಮ, ಈ ನಿಧಿ ಇದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನಮ್ಮ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕೆ. ಅದು 7 ಅಡಿ ಶರಪ ಐತಂತ್ರಿ. ಇಲ್ಲಿ ಗವಿ ಐತಿ, ಇದು ದಾರಿನೂ ಐತಿ ಶಿವಾನಂದ ಮಠಕ್ಕೆ ಮತ್ತು ಕರಿಯಮ್ಮನ ಕಲ್ಕ ಹೋಗುತ್ತಂತ. ಅಲ್ಲೇ 7 ಅಡಿ ಶರಪ ಇತ್ತಂತ್ರಿ. ಅವಾಗ ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತು ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರಿಗೆ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನ್ರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರೆ ಪಂಚಮಿ ಒಂದು ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು ದೊಡ್ಡ ದೊಡ್ಡ 4 ಹಾವು ಬರ್ತಾವ. ಬಂದ್ರೆ ಮಂದಿಗೆ ಏನು ಮಾಡಂಗಿಲ್ಲ. ನಾವು ಅವು ಮನಿಯೊಳಗೂ ಬರುದಿಲ್ರಿ. ಅವು ಹಂಗ ರೋಡ್ನಾಗ ಅಡ್ಡಾಡಿ ಹೋಗ್ತಾವು. ನಾವು ಅವಕ್ಕೇನು ಮಾಡಂಗಿಲ್ಲ. ಆದ್ರೆ ನಿಧಿ ಐತಿ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್. ಪ್ರಮಾಣದಾಗ ಎಷ್ಟು ಕೊಪ್ಪರಿಗೆ ಇರ್ಬೇಕ್ರಿ? ಅದು ಗೊತ್ತಿಲ್ರಿ ಸರ್ ಕೊಪ್ಪರಿಗೆ. ಒಟ್ಟ ಹೇಳ್ತಿದ್ರು ನಮ್ಮ ಅಜ್ಜಾರು, ಅದು ಹೇಳೋದಷ್ಟು ನಮಗ್ ನೆನಪೈತಿ. ಆದ್ರೆ ಕೊಪ್ಪರಿಗೆ ಅದು ನಮಗ್ ಗೊತ್ತಿಲ್ರಿ. ಯಾರು ತೆಗಿಯಾಕದು ಪ್ರಯತ್ನ ಮಾಡಿದ್ರು? ಯಾರು ಮಾಡಿಲ್ರಿ. ಆದ್ರಲ್ಲೇ ಮೂರ್ತಿ ಹಿಂದ ಅವು ಲಿಪಿ ಐತ್ರಿ. ಆ ಲಿಪಿ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತೆ ಅನ್ನೋಂಗ ಇತ್ತಂತ್ರಿ. ಆದ್ರೆ ಅದು ಅಮೇರಿಕದಿಂದ ಎಲ್ಲಿಂದ ಬಂದು ಜನ ಓದಿದ್ರು ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ, ಯಾರಿಗೂ ಸಿಕ್ಕಿಲ್ರಿ. ಈಗೇನಿದ್ರು ಉತ್ಖನನ ಮಾಡ್ಬೇಕಂತೀರ ಹೆಂಗ? ಅದು ಏನ್ ಗೌರ್ಮೆಂಟ್ಗೆ ಬಿಟ್ಟಿದ್ರಿ, ನಮ್ಗಂತರೂ ಬ್ಯಾಡ್ ಅನಿಸ್ತೈತಿ. ಅದ್ ಮುಂದೆ ಏನಾರು ಮಾಡಕ್ ಹೋಗಿ ಏನಾರ ಇಲ್ಲಿ ಮಂದಿಗೆ ಧಕ್ಕೆ ಆಗಬಾರ್ದಲ್ಲ, ನಮ್ಮ ಅಭಿಪ್ರಾಯ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಇಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಇವಾಗ ಗದಗನಲ್ಲಿ ಕೂಡ ನಿಧಿ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಎಲ್ಲೆಂದರಲ್ಲಿ ಕೂಡ ನಿಧಿ ಸಿಗ್ತಾ ಇದ್ದಾವೆ ಎನ್ನುವ ವದಂತಿ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಬೆಟಗೇರಿಯ ಮಲ್ಲರಾಯನ ಕಟ್ಟಿ ಏನಿದೆ, ಈ ಒಂದು ಕಟ್ಟಿಯಲ್ಲಿ ಕೂಡ ಸಾಕಷ್ಟು ಚಿನ್ನ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಗುಹೆ, ಈ ಗುಹೆ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗಲು ಸಂಪರ್ಕ ಇದೆ ಅಂತ ಹೇಳಿ ಕೂಡ ಸ್ಥಳೀಯರು ಮಾಹಿತಿ ನೀಡ್ತಾ ಇದ್ದಾರೆ. ಈ ಒಂದು ಗುಹೆ ಇದೆ, ಈ ಗುಹೆಯನ್ನು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆದರೂ ಕೂಡ ಒಳಗಡೆ 2 ಹೆಡೆಯ ಹಾವು ಮತ್ತು 3 ಹೆಡೆಯ ಹಾವು ಕೂಡ ಇರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಈ ಒಂದು ನಾಗರ ಕಲ್ಲು ಏನಿದೆ, ಈ ಕಲ್ಲು ತಳಗಡೆ ನಿಧಿ ಇರುತ್ತೆ ಎನ್ನುವುದು ಕೂಡ ಸಾಕಷ್ಟು ಜನರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ. ಈ ಹಿಂದೆನೂ ಕೂಡ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ಒಂದು ಘಟಸರ್ಪನು ಕೂಡ ಕಾವಲು ಕಾಯ್ತಾ ಇತ್ತು. 5 ಹೆಡೆಯ ಹಾವು ಈ ಒಂದು ಭಾಗದಲ್ಲಿ ಇತ್ತು. ಅದು ಕೂಡ ಹೊರಗಡೆ ಬರುವಂಥ ಸಮಯದಲ್ಲಿ ಲೋಬಾನದ ವಾಸನೆ ಕೂಡ ಬರ್ತಾ ಇತ್ತಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಕೂಡ ವದಂತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇವಾಗ ಈ ಒಂದು ಮಲ್ಲರಾಯನ ಕಟ್ಟೆ ಏನಿದೆ, ಈ ಕಟ್ಟೆಯಲ್ಲಿರುವಂಥ ಒಂದು ಗುಹೆ ಇದೆ.
ಇದೆ, ಈ ಗುಹೆ ಒಳಗಡೆ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳಿ ಕೂಡ ಜನರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಏನು ವೀರಗಲ್ಲುಗಳಿದ್ದಾವೆ. ಆ ವೀರಗಲ್ಲಿನ ಹಿಂಭಾಗದಲ್ಲಿ ಒಂದು ಲಿಪಿ ಬರೆದಿದ್ದಾರೆ. ಆ ಲಿಪಿಯನ್ನು ಸಂಪೂರ್ಣವಾಗಿ ಓದಿದರೆ ಅದು ಈ ಒಂದು ಏನು ನಿಧಿ ಇದೆ, ಆ ನಿಧಿಯ ರಹಸ್ಯವನ್ನು ಕೂಡ ಅದು ಬಯಲು ಮಾಡುತ್ತೆ ಎನ್ನುವ ಮಾತುಗಳು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಗದಗ ಜಿಲ್ಲೆಯಲ್ಲಿ ಕೂಡ ಇದಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಏನು ಮಲ್ಲರಾಯನ ಕಟ್ಟಿ ಏನಿದೆ, ಈ ಮಲ್ಲರಾಯನ ಕಟ್ಟಿಯಿಂದ ಈ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಸ್ಥಳಕ್ಕೆ ಹೋಗಲು ಕೂಡ ಸಾಕಷ್ಟು ದಾರಿ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋರು ಸ್ಥಳೀಯರಿದ್ದಾರೆ. ಅಮ್ಮ, ಈ ನಿಧಿ ಇದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನಮ್ಮ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕೆ. ಅದು 7 ಅಡಿ ಶರಪ ಐತಂತ್ರಿ ಇಲ್ಲಿ ಗವಿ ಐತಿ. ಇದು ದಾರಿನೂ ಐತಿ ಶಿವಾನಂದ ಮಠಕ್ಕೆ ಮತ್ತು ಕರೆಮನ್ ಕಲ್ಕ ಹೋಗುತ್ತಂತ. ಅಲ್ಲೇ 7 ಅಡಿ ಶರಪ ಇತ್ತಂತ್ರಿ ಅವಾಗ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತು ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರಿಗೆ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನ್ರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರೆ ಪಂಚಮಿ ಒಂದು ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು ದೊಡ್ಡ ದೊಡ್ಡ 4 ಹಾವು ಬರ್ತಾವ. ಬಂದ್ರೆ ಮಂದಿಗೆ ಏನು ಮಾಡಂಗಿಲ್ಲ. ನಾವು ಅವು ಮನಿಯೊಳಗೂ ಬರುದಿಲ್ರಿ. ಅವು ಹಂಗ ರೋಡ್ನಾಗ ಅಡ್ಡಾಡಿ ಹೋಗ್ತಾವು. ನಾವು ಅವಕ್ಕೇನು ಮಾಡಂಗಿಲ್ಲ. ಆದ್ರೆ ನಿಧಿ ಐತಿ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್. ಭಾಳ ಪ್ರಮಾಣದಾಗ ಎಷ್ಟು ಕೊಪ್ಪರಿಗೆ ಇರ್ಬೇಕ್ರಿ ಅಮ್ಮ? ಅದು ಗೊತ್ತಿಲ್ರಿ ಸರ್ ಕೊಪ್ಪರಿಗೆ. ಒಟ್ಟ ಹೇಳ್ತಿದ್ರು ನಮ್ಮ ಅಜ್ಜಾರು. ಅದು ಹೇಳೋದಷ್ಟು ನಮಗ್ ನೆನಪೈತಿ. ಆದ್ರೆ ಕೊಪ್ಪರಿಗೆ ಅದು ನಮಗ್ ಗೊತ್ತಿಲ್ರಿ. ಯಾರು ತೆಗಿಯಾಕದು ಪ್ರಯತ್ನ ಮಾಡಿದ್ರು? ಯಾರು ಮಾಡಿಲ್ರಿ. ಆದ್ರಲ್ಲೇ ಮೂರ್ತಿ ಹಿಂದ ಅವು ಲಿಪಿ ಐತ್ರಿ. ಆ ಲಿಪಿ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತೆ ಅನ್ನೋಂಗ ಇತ್ತಂತ್ರಿ. ಆದ್ರೆ ಅದು ಅಮೇರಿಕದಿಂದ ಎಲ್ಲಿಂದ ಬಂದು ಜನ ಓದಿದ್ರು ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ, ಯಾರಿಗೂ ಸಿಕ್ಕಿಲ್ರಿ. ಈಗೇನಿದ್ರು ಉತ್ಖನನ ಮಾಡ್ಬೇಕಂತೀರ ಹೆಂಗ? ಅದು ಏನ್ ಗೌರ್ಮೆಂಟ್ಗೆ ಬಿಟ್ಟಿದ್ರಿ, ನಮ್ಗಂತರೂ ಬ್ಯಾಡ್ ಅನಿಸ್ತೈತಿ. ಅದ್ ಮುಂದೆ ಏನಾರ ಮಾಡಕ್ ಹೋಗಿ ಏನಾರ ಇಲ್ಲಿ ಮಂದಿಗೆ ಧಕ್ಕೆ ಆಗಬಾರ್ದಲ್ಲ, ನಮ್ಮ ಅಭಿಪ್ರಾಯ. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಇಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಇವಾಗ ಗದಗನಲ್ಲಿ ಕೂಡ ನಿಧಿ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಎಲ್ಲೆಂದರಲ್ಲಿ ಕೂಡ ನಿಧಿ ಸಿಗ್ತಾ ಇದ್ದಾವೆ ಎನ್ನುವ ವದಂತಿ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಗದಗ್ ಬೆಟಗೇರಿಯ ಏನು ಮಲ್ಲರಾಯನ ಕಟ್ಟಿ ಏನಿದೆ, ಈ ಒಂದು ಕಟ್ಟಿಯಲ್ಲಿ ಕೂಡ ಸಾಕಷ್ಟು ಚಿನ್ನ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಇದೇ ಒಂದು ಗುಹೆ, ಈ ಗುಹೆ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗಲು ಸಂಪರ್ಕ ಇದೆ ಅಂತ ಹೇಳಿ ಕೂಡ ಸ್ಥಳೀಯರು ಮಾಹಿತಿ ನೀಡ್ತಾ ಇದ್ದಾರೆ. ಈ ಒಂದು ಏನು ಗುಹೆ ಇದೆ, ಈ ಗುಹೆಯನ್ನು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆದರೂ ಕೂಡ ಒಳಗಡೆ 2 ಹೆಡೆಯ ಹಾವು ಮತ್ತು 3 ಹೆಡೆಯ ಹಾವು ಕೂಡ ಇರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಈ ಒಂದು ನಾಗರ ಕಲ್ಲು ಏನಿದೆ, ಈ ಕಲ್ಲಿನ ತಳಗಡೆ ನಿಧಿ ಇರುತ್ತೆ ಎನ್ನುವುದು ಕೂಡ ಸಾಕಷ್ಟು ಜನರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ. ಈ ಹಿಂದೆನೂ ಕೂಡ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ಒಂದು ಘಟಸರ್ಪನು ಕೂಡ ಕಾವಲು ಕಾಯ್ತಾ ಇತ್ತು. 5 ಹೆಡೆಯ ಹಾವು ಈ ಒಂದು ಭಾಗದಲ್ಲಿ ಇತ್ತು. ಅದು ಕೂಡ ಹೊರಗಡೆ ಬರುವಂತ ಸಮಯದಲ್ಲಿ ಲೋಬಾನದ ವಾಸನೆ ಕೂಡ ಬರ್ತಾ ಇತ್ತಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಕೂಡ ವದಂತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇವಾಗ ಈ ಒಂದು ಮಲ್ಲರಾಯನ ಕಟ್ಟಿ ಏನಿದೆ, ಈ ಕಟ್ಟಿಯಲ್ಲಿರುವಂತ ಒಂದು ಏನು ಗುಹೆ ಇದೆ, ಈ ಗುಹೆ ಒಳಗಡೆ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳಿ ಕೂಡ ಜನರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಏನು ವೀರಗಲ್ಲುಗಳಿದ್ದಾವೆ. ಆ ವೀರಗಲ್ಲಿನ ಹಿಂಭಾಗದಲ್ಲಿ ಒಂದು ಲಿಪಿ ಬರೆದಿದ್ದಾರೆ. ಆ ಲಿಪಿಯನ್ನು ಸಂಪೂರ್ಣವಾಗಿ ಓದಿದರೆ ಅದು ಈ ಒಂದು ಏನು ನಿಧಿ ಇದೆ, ಆ ನಿಧಿಯ ರಹಸ್ಯವನ್ನು ಕೂಡ ಅದು ಬಯಲು ಮಾಡುತ್ತೆ ಎನ್ನುವ ಮಾತುಗಳು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಗದಗ ಜಿಲ್ಲೆಯಲ್ಲಿ ಕೂಡ ಇದಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಏನು ಮಲ್ಲರಾಯನ ಕಟ್ಟಿ ಏನಿದೆ, ಈ ಮಲ್ಲರಾಯನ ಕಟ್ಟಿಯಿಂದ ಈ ಗದಗಿನ ಶಿವಾನಂದ ಮಠ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಸ್ಥಳಕ್ಕೆ ಹೋಗಲು ಕೂಡ ಸಾಕಷ್ಟು ದಾರಿ ಇದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋರು ಸ್ಥಳೀಯರಿದ್ದಾರೆ. ಅಮ್ಮ, ಈ ನಿಧಿ ಇದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನಮ್ಮ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕೆ. ಅದು 7 ಅಡಿ ಶರಪ ಐತಂತ್ರಿ ಇಲ್ಲಿ ಗವಿ ಐತಿ. ಇದು ದಾರಿನೂ ಐತಿ ಶಿವಾನಂದ ಮಠಕ್ಕೆ ಮತ್ತು ಕರೆಮನ್ ಕಲ್ಕ ಹೋಗುತ್ತಂತ. ಅಲ್ಲೇ 7 ಅಡಿ ಶರಪ ಇತ್ತಂತ್ರಿ ಅವಾಗ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತು ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರಿಗೆ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನ್ರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರೆ ಪಂಚಮಿ ಒಂದು ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು
ದೊಡ್ಡ ದೊಡ್ಡ ನಾಲ್ಕು ಹಾವು ಬರ್ತಾವ ಬಂದ್ರೆ ಅವು ಮಂದಿಗೆ ಏನು ಮಾಡಂಗಿಲ್ಲ ನಾವು ಅವು ಮನಿಯೊಳಗೂ ಬರುದಿಲ್ರಿ ಅವು ಹಂಗ ರೋಡ್ನಾಗ ಅಡ್ಡಾಡಿ ಹೋಗ್ತಾವು ನಾವು ಅವಕ್ಕೇನು ಮಾಡಂಗಿಲ್ಲ ಆದ್ರೆ ನಿಧಿ ಐತೆ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್ ಭಾಳ ಪ್ರಮಾಣದಾಗ ಎಷ್ಟು ಕೊಪ್ಪರಿಗೆ ಇರ್ಬೇಕ್ರಿ ಅಮ್ಮ? ಅದು ಗೊತ್ತಿಲ್ರಿ ಸರ್ ಕೊಪ್ಪರಿಗೆ ಒಟ್ಟ ಹೇಳ್ತಿದ್ರು ನಮ್ಮ ಅಜ್ಜಾರು ಅದು ಹೇಳೋದಷ್ಟು ನಮಗ್ ನೆನಪೈತಿ ಆದ್ರೆ ಕೊಪ್ಪರಿಗೆ ಅದು ನಮಗ್ ಗೊತ್ತಿಲ್ರಿ ಯಾರು ತೆಗಿಯಾಕದು ಪ್ರಯತ್ನ ಮಾಡಿದ್ರು? ಯಾರು ಮಾಡಿಲ್ರಿ ಆದ್ರಲ್ಲೇ ಮೂರ್ತಿ ಹಿಂದ ಅವು ಲಿಪಿ ಐತ್ರಿ ಆ ಲಿಪಿ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತೆ ಅನ್ನೋಂಗ ಇತ್ತಂತ್ರಿ ಆದ್ರ ಅದು ಅಮೇರಿಕದಿಂದ ಎಲ್ಲಿಂದ ಬಂದು ಜನ ಓದಿದ್ರು ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ ಯಾರಿಗೂ ಸಿಕ್ಕಿಲ್ರಿ. ಈಗೇನಿದ್ರು ಉತ್ಖನನ ಮಾಡ್ಬೇಕಂತೀರ ಹೆಂಗ? ಅದು ಏನ್ ಗೌರ್ಮೆಂಟ್ಗೆ ಬಿಟ್ಟಿದ್ರಿ ನಮ್ಗಂತರೂ ಬ್ಯಾಡ್ ಅನಿಸ್ತೈತಿ ಅದ್ ಮುಂದೆ ಏನಾರ ಮಾಡಕ್ ಹೋಗಿ ಏನಾರ ಇಲ್ಲಿ ಮಂದಿಗೆ ಧಕ್ಕೆ ಆಗಬಾರ್ದಲ್ಲ ನಮ್ಮ ಅಭಿಪ್ರಾಯ. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಇಂಥ ವದಂತಿಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಇವಾಗ ಗದಗ್ನಲ್ಲಿ ಕೂಡ ನಿಧಿ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.